ದೇಶಾದ್ಯಂತ ಶಿವರಾತ್ರಿ ಸಂಭ್ರಮ ಮುಗಿಲು ಮುಟ್ಟಿದೆ. ಊರೂರಲ್ಲೂ ಶಿವ ಧ್ಯಾನ ಮಾಡಲಾಗ್ತಿದ್ದು ದೇವನ ಸನ್ನಿಧಿಯಲ್ಲಿ ಜಾಗರಣೆ ನಡೆಸಲಾಗ್ತಿದೆ. ಬನ್ನಿ ಎಲ್ಲೆಲ್ಲಿ ಶಿವರಾತ್ರಿ ಸಂಭ್ರಮ ಹೇಗಿದೆ ನೋಡೋಣ. ನಾಡಿನೆಲ್ಲೆಡೆ ದೇವನ ನಾಮಜಪ, ಶಿವನಾಮ ಸ್ಮರಣೆ, ಭಕ್ತಿಯಲ್ಲಿ ಮುಳುಗಿದ ಭಕ್ತಗಣ. ಭಕ್ತರ ಪಾಲಿನ ಮಹಾದೇವ, ಶರಣು ಎಂದು ಬಂದವರ ಪಾಲಿನ ಶಿವಶಂಕರ, ನೀನೇ ಗತಿಯಪ್ಪ ಎಂದವರಿಗೆ ಇವನೇ ನೀಲಕಂಠ. ಸರ್ವವೂ ಇವನೇ, ಸರ್ವಾಂತರಯಾಮಿಯೂ ಇವನೇ. ಎಲ್ಲಿ ಶಿವನ ಸ್ಮರಣೆ ಇರುತ್ತೋ ಅಲ್ಲಿ ಭಗವಂತನೇ ನೆಲೆ ನಿಂತಿರ್ತಾನೆ. ಭಕ್ತಿಯಿಂದ ಕರೆದರೆ ಸಾಕು, ಭಕ್ತರಿಗೊಲಿದು ಬಿಡ್ತಾನೆ. ಹೀಗಾಗಿ ದೇವ ಮಹಾದೇವನನ್ನ ನಾಡಿನುದ್ದಕ್ಕೂ ಧ್ಯಾನಿಸಲಾಗ್ತಿದೆ. ಶಿವರಾತ್ರಿ ಹಿನ್ನೆಲೆ ಊರೂರಲ್ಲೂ ಶಿವನಾಮ ಸ್ಮರಣೆ ಮಾಡ್ತಿದ್ದಾರೆ. ಶಿವನ ದೇಗುಲಗಳಲ್ಲಿ ನಾನಾ ಬಗೆಯ ಪೂಜೆ ಪುನಸ್ಕಾರಗಳು ನಡೀತಾಯಿತು. ಶಿವನ ಧ್ಯಾನದಲ್ಲಿ ಜನ ಮುಳುಗಿ ಹೋಗಿದ್ದಾರೆ. ಮಹಾಶಿವರಾತ್ರಿ ಬಂತು ಅಂದ್ರೆ ಶಿವಭಕ್ತರ ಪಾಲಿಗೆ ಮಹಾಸುದಿನ. ಉಪವಾಸ, ಜಾಗರಣೆ ಅಂತ ಭಕ್ತಿಯ ಕಡಲಲ್ಲಿ ಮಿಂದೇಳ್ತಾರೆ. ಚಾಮರಾಜನಗರದ ಮಾದಪ್ಪನ ಬೆಟ್ಟದಲ್ಲಿ ಇವತ್ತು ಕಣ್ಹಾಯಿಸಿದ್ದಷ್ಟು ದೂರಕ್ಕೂ ಭಕ್ತರೇ ಕಾಣ್ತಿದ್ದಾರೆ. ಕಾಲಿಡೋದಕ್ಕೂ ಜಾಗವಿಲ್ಲದಷ್ಟು ಭಕ್ತರು ಸೇರಿದ್ದಾರೆ. ಗರ್ಭಗುಡಿಯಲ್ಲಿ ವಿಶೇಷ ಪುಷ್ಪಾಲಂಕಾರ ಮಾಡಲಾಗಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಪತ್ನಿ ಶಿವನ ಸನ್ನಿಧಿಗೆ ಬಂದು ಭಕ್ತಿಯಿಂದ ಪೂಜಿಸಿದ್ರು. ಮಹಾಶಿವರಾತ್ರಿ ಬಂತಂದ್ರೆ ಕೋಲಾರದ ಕೋಟಿಲಿಂಗೇಶ್ವರ ಕ್ಷೇತ್ರದಲ್ಲಿ ಕೈಲಾಸವೇ ಧರೆಗಿಳಿಯುತ್ತೆ. 108 ಅಡಿ ಎತ್ತರದ ಶಿವಲಿಂಗಕ್ಕೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿದ್ದು ಬೆಳಗ್ಗೆ 4 ಗಂಟೆಯಿಂದಲೇ ಗರ್ಭಗುಡಿಯ ಶಿವನ ದರ್ಶನಕ್ಕೆ ಅವಕಾಶ ನೀಡಲಾಗಿತ್ತು. ಕೋಟಿಲಿಂಗೇಶ್ವರನ ದರ್ಶನಕ್ಕೆ ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಸೇರಿದಂತೆ ನಾನಾ ರಾಜ್ಯಗಳಿಂದ ಭಕ್ತರು ಬಂದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲೂ ಶಿವರಾತ್ರಿ ವೈಭವ ಜೋರಾಗಿದೆ. ಆತ್ಮಲಿಂಗದ ಸ್ಪರ್ಶ ಜೊತೆಗೆ ಮಹಾಬಲೇಶ್ವರನ ವಿಶೇಷ ಅಲಂಕಾರವನ್ನ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ಇನ್ನು ಕಲಬುರಗಿಯ ವಿವಾದದ ಕೇಂದ್ರ ಬಿಂದುವಾಗಿರೋ ಲಾಡ್ಲೆ ಮಶಾಕ್ ದರ್ಗಾದಲ್ಲೂ ಶಿವರಾತ್ರಿ ಆಚರಿಸಿದ್ದಾರೆ. ದರ್ಗಾದಲ್ಲಿರೋ ಶ್ರೀ ರಾಘವ ಚೈತನ್ಯ ಶಿವಲಿಂಗಕ್ಕೆ ಹಿಂದೂ ಮುಖಂಡರು ಖಾಕಿ ಭದ್ರತೆಯಲ್ಲಿ ತೆರಳಿ ಪೂಜೆ ಸಲ್ಲಿಸಿದ್ರು. ಹೈಕೋರ್ಟ್ ನಿರ್ದೇಶನದಂತೆ ಬಿಗಿ ಭದ್ರತೆಯಲ್ಲಿ ಪೂಜೆ ಸಲ್ಲಿಸಲಾಯಿತು. ತಮಿಳುನಾಡಿನ ಕೊಯಮತ್ತೂರಿನಲ್ಲಿರುವ ಈಶಾ ಫೌಂಡೇಶನ್ನಲ್ಲಿ ಮಹಾಶಿವರಾತ್ರಿ ಸಂಭ್ರಮ ಜೋರಾಗಿದೆ. ಸದ್ಗುರು ಜಗ್ಗಿ ವಾಸುದೇವ್ ಅವರ ಸಮ್ಮುಖದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಧ್ಯಾನಲಿಂಗಕ್ಕೆ ಪೂಜೆ ಅರ್ಪಣೆ ಮಾಡಿದರು. ಈ ವೇಳೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮತ್ತು ಅವರ ಪತ್ನಿ ಅಮೃತಾ ಫಡ್ನವೀಸ್ ಉಪಸ್ಥಿತರಿದ್ದರು. ತಮಿಳುನಾಡಿನ ಅರುಣ್ಮಿಕು ರಾಮನಾಥ ಸ್ವಾಮಿ ದೇವಸ್ಥಾನಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ. ಶಿವರಾತ್ರಿ ಹಬ್ಬದಂದು ರಾಮನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವ ಶ್ರೀ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಮಹಾಶಿವರಾತ್ರಿ ಹಿನ್ನೆಲೆ ಅಭಿಷೇಕ ಮಾಡಿದ್ದು ಭಕ್ತರು ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸಿದ್ದಾರೆ. ಉತ್ತರಾಖಂಡದ ಹರಿದ್ವಾರದಲ್ಲಿ ದಕ್ಷೇಶ್ವರ ಮಹಾದೇವನ ಸನ್ನಿಧಿಗೆ ಭಕ್ತ ಸಾಗರವೇ ಹರಿದು ಬಂದಿದೆ. ಶಿವನ ಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ ನೀಲಕಂಠನ ಜಪ ಮಾಡಿದ್ದಾರೆ. ಇನ್ನು ಗುಜರಾತ್ನ ಜುನಾಗಢದ ಗಿರ್ನಾರ್ ಬೆಟ್ಟದ ತಪ್ಪಲಿನಲ್ಲಿರುವ ಭಾವನಾಥ ಮಹಾದೇವ ದೇವಾಲಯದಲ್ಲೂ ಮಹಾಶಿವರಾತ್ರಿ ವೈಭವ ತುಂಬಿದೆ. ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಶ್ರೀನಗರದ ಶಂಕರಾಚಾರ್ಯ ದೇವಸ್ಥಾನದಲ್ಲಿ ಶಿವರಾತ್ರಿ ಹಬ್ಬದ ವೈಭವ ಕಳೆಗಟ್ಟಿದೆ. ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಮಹಾದೇವನ ದರ್ಶನ ಪಡೆದಿದ್ದಾರೆ. ಒಟ್ನಲ್ಲಿ ದೇಶದುದ್ದಗಲಕ್ಕೂ ಮಹಾಶಿವರಾತ್ರಿಯ ಸಂಭ್ರಮ ಜೋರಾಗಿದ್ದು ಎಲ್ಲೆಲ್ಲೂ ಶಿವನಾಮ ಸ್ಮರಣೆಯೇ ಕೇಳ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.